ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿತ ಬುದ್ಧಿರ್ ಅಸಮ್ಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಏನೋ ಬಹಳ ಒಳ್ಳೆಯದು ಸಿಕ್ಕಿಬಿಡ್ತಂತ ಹೇಳಿ ಅತೀ ಹೆಚ್ಚಿನ ಸಂತೋಷವನ್ನ ಪಡೋದಾಗಲಿ, ಕೆಟ್ಟದ್ದು ಸಿಕ್ತು ಅಂತ ಅತಿ ಹೆಚ್ಚಿನ ದುಃಖವನ್ನ ಪಡೋದಾಗ್ಲಿ, ಇದ್ಯಾವುದನ್ನು ಕೂಡ ಮಾಡಬಾರದು. ಏನೇ ಬಂದರೂ ಕೂಡ ಭಗವಂತನಿಗೆ ತಿಳಿದಿದೆ ಯಾಕೆ ಕೊಡ್ತಾ ಇದ್ದಾನೆ ಅನ್ನೋದನ್ನ, ಇದು ನನ್ನ ಕರ್ಮವನ್ನ ಪರಿಹಾರ ಮಾಡಿ ನನಗೆ ಬಹಳ ಆಶೀರ್ವಾದವನ್ನು ಮಾಡೋದಕ್ಕೆ ಕೊಟ್ಟಿದ್ದಾನೆ ಭಗವಂತ ಅಂತ ಸಮ ರೀತಿಯಲ್ಲಿ ಎಲ್ಲದನ್ನು ತಗೊಂಡು ತನ್ನ ಪಾಡಿಗೆ ತಾನು ಭಕ್ತಿಯಿಂದ ಯಾರು ಜೀವನವನ್ನು ಮುಗಿಸ್ಕೊಂಡು ಹೋಗ್ತಾರೋ ಅಂತಹವರು ನಿಜವಾದಂತಹ ಭಕ್ತರು ಹಾಗೂ ಅವರಿಗೇನೆ ಮೋಕ್ಷ ಸಾಧ್ಯ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತುವು ಮಾಘ ಮಾಸೆ ಕೃಷ್ಣ ಪಕ್ಷೆ. ಇಂದು ಮಂಗಳವಾರ ಅಮಾವಾಸ್ಯ ತಿಥಿ ಮತ್ತು ಇಂದು 17ನೇ ತಾರೀಕು ಹಾಗೂ ಇಂದು ಧನಿಷ್ಠ ನಕ್ಷತ್ರ. ಇಂದಿನ ಭವಿಷ್ಯವನ್ನ ನೋಡೋಣ. ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜ. ಧನಿಷ್ಠ ನಕ್ಷತ್ರದಲ್ಲಿ ಧನಾಗಮ ಹೆಸರಲ್ಲೇ ಧನ ಅನ್ನೋದು ಇದೆ. ಆದ್ದರಿಂದ ಇವತ್ತು ಎಲ್ಲರಿಗೂ ಧನಾಗಮವಾಗುವಂತಹ ಸಾಧ್ಯತೆಗಳು ಖಂಡಿತವಾಗಲೂ ಇದೆ. ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಧನಾಗಮ ಖಂಡಿತವಾಗಲೂ ಆಗುವಂತಹ ಸಾಧ್ಯತೆ ಮೇಷರಾಶಿಯವರಿಗೆ ಇದು ಹೆಚ್ಚು. ವೃಷಭ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಕಾರ್ಯಕ್ಷೇತ್ರದಲ್ಲೂ ಧನಾಗಮದ ಸೂಚನೆಗಳು ಇವತ್ತು ನೋಡಬಹುದು. ಮಿಥುನ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಹಿರಿಯರಿಂದ ಆಶೀರ್ವಾದ ಪ್ರಾಪ್ತಿ. ಕರ್ಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಪ್ರೀತಿ ಪಾತ್ರದಿಂದ ಇವತ್ತು ಮನಸ್ಸಿಗೆ ತೊಂದರೆ ಆಗೋದಿದೆ. ಸಿಂಹರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಸಹಕಾರಗಳಿಂದ ಬೇರೆಯವರಿಂದ ಇವತ್ತು ಪ್ರಾಪ್ತಿಯಾಗೋದ್ರಿಂದ ಧನಾಗಮವು ಕೂಡ ನಿಮಗೆ ಸಾಧ್ಯತೆ ಇದೆ. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ನೋಡಬಹುದು, ಶತ್ರುಗಳು ಹಿಮ್ಮೆಟ್ಟಿದ್ದಾರೆ. ತುಲಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಜಾಸ್ತಿ ಆಗಬಹುದು, ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇವತ್ತು ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಆಸ್ತಿಪಾಸ್ತಿಗಳ ವಿಚಾರಗಳಲ್ಲಿ ತಾಯಿಯ ಆರೋಗ್ಯದ ಬಗ್ಗೆ ಕೂಡ ನೀವು ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಧನು ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಮಾಧ್ಯಮದಲ್ಲಿ ಇರೋರಿಗೆಲ್ಲರಿಗೂ ಕೂಡ ಹೆಚ್ಚಿನ ಇವತ್ತು ಯಶಸ್ಸನ್ನ ನೀವು ಕಾರ್ಯದಲ್ಲಿ ಖಂಡಿತವಾಗ್ಲೂ ನೋಡಬಹುದು. ಮಕರ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಇದೆ, ಇದೇ ನೆಮ್ಮದಿಯನ್ನು ನೀವು ಮನೆಯವರ ಜೊತೆಗೂ ಕೂಡ ಹಂಚಿಕೊಳ್ತಾ ಇದ್ದೀರಿ, ಆದ್ದರಿಂದ ಇವತ್ತು ಮನಸ್ಸಿಗೆ ಕುಟುಂಬದಿಂದ ನೆಮ್ಮದಿ ಪ್ರಾಪ್ತಿ. ಕುಂಭರಾಶಿಯವರಿಗೆ ಹಿಂದಿನ 2-3 ದಿನಗಳಲ್ಲಿದ್ದಂತಹ ಬೇಗೆಗಳೆಲ್ಲವೂ ಇವತ್ತು ಬಗೆಹರಿದಿದೆ, ಮನಸ್ಸಿಗೆ ಖಂಡಿತ ನೆಮ್ಮದಿ ಪ್ರಾಪ್ತಿಯಾಗಿದೆ. ಮೀನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಆರೋಗ್ಯದ ಬಗ್ಗೆ ಗಮನ ಇರಲಿ, ಆಧ್ಯಾತ್ಮದಲ್ಲಿ ಪ್ರಗತಿ ಹೆಚ್ಚಾಗಿ ಇವತ್ತು ಕಾಣಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದು ಒಂದನ್ನು ಕೂಡ ಮಾಡಿದ್ರು ಜನ್ಮಾಂತರದ ಪಾಪಗಳನ್ನು ನಾವು ಕಳ್ಕೋಬಹುದು. ಶುಭಮಸ್ತು. ಶ್ರೀ ಕೃಷ್ಣ ವಿಜಯ.